ಬಿಸಿಲಿನ ಬೇಗೆಗೆ ರೈತರು ತತ್ತರ. ಮುದುಡಿದ ಹೂ ಬೆಳೆ ಹೇಳತೀರದಾದ ಕೂಲಿ ಕಾರ್ಮಿಕರ ಪರಿಸ್ಥಿತಿ. ತಾಯಿ ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ. ರೋಗಿಗಳ ಪರಾಮರ್ಶೆ, ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ. ಬೃಹತ್ ಮಹಡಿ ಏರಿದ್ದ ಪಾಗಲ್ ಪ್ರೇಮಿ, ಸಾಯುವುದಾಗಿ ಬೆದರಿಕೆ. ಅಧಿಕಾರಿಗಳ ಮುಂದೆ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿ ಹುಚ್ಚಾಟ. ಸರ್ಕಾರಿ ಬೋರ್ವೆಲ್ ಖಾಸಗಿ ವ್ಯಕ್ತಿಯಿಂದ ಅತಿಕ್ರಮಣ. ಕಾಂಪೌಂಡ್ ನಿರ್ಮಾಣಕ್ಕೆ ಆಕ್ರೋಶ. ತೆರವುಗೊಳಿಸುವಂತೆ ಗ್ರಾಮಸ್ಥರಿಂದ ಅಧಿಕಾರಿಗಳಲ್ಲಿ ಒತ್ತಾಯ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಏರುತ್ತಲೇ ಇದೆ. ಅದರಲ್ಲೂ ಬಯಲುಸೀಮೆ ಜಿಲ್ಲೆಯಲ್ಲಿ ಸೂರ್ಯನ ಪ್ರಖರತೆಗೆ ನೀರು ಹಾಯಿಸಿದರೂ ಮುದುಡುತ್ತಿರುವ ಹೂಗಿಡಗಳು, ಕುಸಿಯುತ್ತಿರುವ ಇಳುವರಿ, ಮುಂಜಾನೆ 3 ಗಂಟೆಗೆ ಹೂ ಕೀಳಲು ತೆರಳುತ್ತಿರುವ ಕೂಲಿ ಕಾರ್ಮಿಕರ ಸ್ಥಿತಿ ನಿಜಕ್ಕೂ ಶೋಚನೀಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೂರ್ಯನ ಶಾಖಕ್ಕೆ ಹೂವಿನ ಬೆಳೆಗಳು ಅಕ್ಷರಶಃ ಮುದುಡಿ ಹೋಗುತ್ತಿವೆ. ಜಿಲ್ಲೆಯಲ್ಲಿ ರೈತರು ಬೆಳೆದಿದ್ದ ಸುಂದರ ಹೂವಿನ ತೋಟಗಳು ಈಗ ಬಿಸಿಲಿಗೆ ತುತ್ತಾಗಿವೆ. ಹಿಂದೆ ದಿನಕ್ಕೊಮ್ಮೆ ನೀರು ಹಾಯಿಸಿದರೆ ಬೆಳೆ ಸಮೃದ್ಧವಾಗಿರುತ್ತಿತ್ತು. ಆದರೆ ಈಗ ತಾಪಮಾನ ಎಷ್ಟಿದೆ ಎಂದರೆ ದಿನಕ್ಕೆ 3 ಬಾರಿ ನೀರು ಹಾಯಿಸಿದ್ರೂ ಗಿಡಗಳ ಬಾಡುವಿಕೆ ನಿಲ್ಲುತ್ತಿಲ್ಲ. ಭೂಮಿ ಅಕ್ಷರಶಃ ಬಿಸಿಯಾಗಿದ್ದು ಹೂವಿನ ಗಿಡಗಳು ಜೀವ ಕಳೆದುಕೊಳ್ಳುತ್ತಿವೆ. ಒಂದೆಡೆ ಬೆಳೆ ಒಣಗುತ್ತಿದ್ರೆ ಇನ್ನೊಂದೆಡೆ ಇಳುವರಿಯೂ ಕುಸಿದಿದೆ. ಬಿಸಿಲಿನ ಕಾರಣದಿಂದ ಹೂಗಳ ಗುಣಮಟ್ಟ ಕಡಿಮೆಯಾಗುತ್ತಿದ್ದು ಮಾರುಕಟ್ಟೆಯಲ್ಲಿ ಸರಿಯಾದ ಬೆಲೆ ಸಿಗುತ್ತಿಲ್ಲ. ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಬಾರದಂತಾಗಿ ಇತ್ತ ಇಳುವರಿಯೂ ಇಲ್ಲ, ಅತ್ತ ಬೆಲೆಯೂ ಇಲ್ಲದೆ ರೈತರು ದಿಕ್ಕು ತೋಚದಂತಾಗಿದ್ದಾರೆ. ಮಂಜುನಾಥ ಅಂತ ಬಿಸಿ ಜಾಸ್ತಿ ಆಗಿದೆ. ಬಿಸಿಲು ದಿನಕ್ಕೆ 2 ಕಿತ 3 ಕಿತ ನೀರು ಬಿಟ್ಟು ಸಾಕಾಗ್ತಾ ಇಲ್ಲ. ಬೆಳಗ್ಗೆ 3 ಗಂಟೆಗೆ ಬರ್ತಾರ, 8 ಗಂಟೆವರೆಗೆ ಕೊಯ್ದು ಪಾಪ ಬಿಸಿ ಮನೆಗಳಿಗೆ ಹೋಗಿ ಸಂಜೆ 4 ಗಂಟೆ ಆ ಮಧ್ಯೆ ಬರ್ತಾರೆ ಕೊಯ್ಯೋದಕ್ಕೆ. ಈಗ ನೀವು ಎಷ್ಟು ಎಕರೆಗೆ ಹಾಕಿದ್ರಿ? ಎಷ್ಟು ಖರ್ಚಾಗಿದೆ? ಇದು ಒಂದು ಅರ್ಧ ಎಕರೆ ಹಾಕಿದ್ದೀರಿ. ಒಂದು 60-70 ಸಾವಿರ ಖರ್ಚು. ಬಿಸಿಲಿಗೆಲ್ಲ ಗಿಡಗಳು ಒಣಗೋಗ್ತಾ ಇದೆ. ಎಷ್ಟು ಗಿಡಗಳು ಒಣಗೋಗಿದಾವೆ ಇದರಲ್ಲಿ ಒಂದು 200 ಗಿಡ ಹೋಗಿದೆ. ಏನು ಕಾರಣಕ್ಕೆ? ಏನು ಬಿಸಿ ಜಾಸ್ತಿ. ಬಿಸಿಗೆ ಕಡಿಮೆ ನೀವು ಏನು ಮಾಡ್ತಾ ಇದ್ದೀರಿ ಈಗ? ಇವಾಗ ನೀರು ಬಿಟ್ಕೊಂಡು ಇವು ತಾನಿಗಳು ಬಿಟ್ಕೊಂಡು ದಿನಕ್ಕೆ ಎಷ್ಟು ಸರಿ ಹಾಕ್ತೀರಣ್ಣ ಈಗ ನೀರೆಲ್ಲ? ನೈಟ್ 1 ಕಿತ, ಮಧ್ಯಾಹ್ನ 3 ಗಂಟೆ ಮೇಲೆ 1 ಕೋಟ ಬಿಡ್ತೇವೆ. ಬೇಸಿಗೆ ಇರೋದ್ರಿಂದ ಹೂವು ರೇಟ್ಗಳೆಲ್ಲ ಹೇಗೆ ಸಿಗ್ತಿದೆ ಮಾರ್ಕೆಟಲ್ಲಿ? ಹೆಂಗಿದೆ ಈ ನಡೀಲಿ ಏನೋ 100, 120, 150 ಗಂಟೆ ಓದ್ತಾ ಇದೆ. ಈ ನಡೀಲಿ ಒಂದು ವಾರ್ನಿಂಗ್. ಬೇಸಿಗೆ ನನ್ನ ಕಡಿಮೆ ಆದರೆ ಇನ್ನು ಸ್ವಲ್ಪ ಜಾಸ್ತಿ ಏನು ಸಿಗುತ್ತಾ? ಯಾವ ಥರ ಏನೋ ಹೆಂಗೆ ಹೇಳ್ತೀಯ, ಇದು ಸೀಸನ್ನು. ಒಟ್ಟಿನಲ್ಲಿ ಬಿಸಿಲಿಂದ ಹೆಂಗೆ ತೊಂದರೆ ಆಗ್ತಾ ಇದೆ ಗಿಡಗಳಿಗೆ? ಗಿಡಗಳಿಗೆ ಏನು ಬಿಸಿಲಿಂಕನೇ ಚೆನ್ನಾಗಿ ಪ್ರಾಬ್ಲಮ್. ತೂಕ ಬರಲ್ಲ ಹೂವು ಎಷ್ಟು ಕೊಯ್ದು ಪ್ರಾಬ್ಲಮ್. ಇನ್ನು ಈ ಬಿಸಿಲಿನ ತಾಪದಿಂದ ತಪ್ಪಿಸಿಕೊಳ್ಳಲು ಕೂಲಿ ಕಾರ್ಮಿಕರು ನಡೆಸುತ್ತಿರುವ ಹರಸಾಹಸ ಅಷ್ಟಿಷ್ಟಲ್ಲ. ಮಧ್ಯಾಹ್ನದ ಹೊತ್ತು ತೋಟದಲ್ಲಿ ಇಳಿಯಲು ಸಾಧ್ಯವಾಗದಷ್ಟು ಶಾಖ ಇರುವುದರಿಂದ ಮುಂಜಾನೆ ಸೂರ್ಯ ಉದಯಿಸುವ ಮೊದಲೇ ಅಂದರೆ ರಾತ್ರಿ 3 ಗಂಟೆಗೆ ಕೂಲಿ ಕಾರ್ಮಿಕರು ಹೂ ಬಿಡಿಸಲು ತೋಟಕ್ಕೆ ಆಗಮಿಸುತ್ತಿದ್ದಾರೆ. ತಲೆಗೆ ಬಟ್ಟೆ ಕಟ್ಟಿಕೊಂಡರೂ ಸೂರ್ಯ ನೆತ್ತಿಯ ಮೇಲೆ ಬರುತ್ತಿದ್ದಂತೆ ಬಿಸಿಲನ್ನ ತಡೆಯಲಾಗದೆ ಕಾರ್ಮಿಕರು ಪರದಾಡುತ್ತಿದ್ದಾರೆ. ದಿನಕ್ಕೆ 3 ಸಲ ನೀರು ಹಾಯಿಸಿದ್ರೂ ಗಿಡ ಉಳಿಯುತ್ತಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ಬಂದು ಹೂ ಬಿಡಿಸಬೇಕು. ಬಿಸಿಲು ಹತ್ತಿದ್ರೆ ತಲೆ ಸುತ್ತಿ ಬರುತ್ತೆ. ಹೂಗಳೆಲ್ಲ ಗಿಡದಲ್ಲೇ ಸುಟ್ಟು ಹೋಗುತ್ತಿವೆ. ಹಾಕಿದ ಬಂಡವಾಳವೂ ಕೈಗೆ ಬರುವ ಲಕ್ಷಣ ಕಾಣ್ತಿಲ್ಲ. ನಮ್ಮ ಹೆಸರು ಕವಿತಾ. ನಾವು ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ರಾತ್ರಿ ಟೈಮು 3 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಕೆಲಸ ಮಾಡ್ತೀರಿ. ತಿರುಗಿ 3:30 ಸಾಯಂಕಾಲ 6:30 ಗಂಟೆ ಕೆಲಸ ಮಾಡ್ತಾಯಿದ್ರಿ. ಈ ಬಿಸಿಲು ಹಿಂಗಿದ್ರೆ ನಾವು ಹೆಂಗೆ ಕೆಲಸ ಮಾಡೋದು? ಏನಿಗೋಸ್ಕರ ಈ ಬಿಸಿಲು ಹಿಂಗೆ ಆಗ್ತಾ ಇದೆ ಗೊತ್ತಿಲ್ಲ ಅಷ್ಟೇ. ಈ ಮೊದಲು ಈ ಥರ ನೋಡಿದ್ರೆ? ಇಲ್ಲ, ನಾವು ನೋಡಿಲ್ಲ. ಇವಾಗ ನಾವು ಬಿಸಿಲೇ ನೋಡಿಲ್ಲ ಬಿಡಿದೆ. ಮುಂದೆ ಇದೇ ಥರ ಇದ್ರೆ ಯಾವ ಥರ ಪರಿಸ್ಥಿತಿ? ಅದೇ ಜನಗಳ ಪರಿಸ್ಥಿತಿ ಯಾವ ಥರ ಆಗುತ್ತೆ ಗೊತ್ತಿಲ್ಲ. ಕಾರ್ಮಿಕರಿಗೆ ಇನ್ನೂ ಜಾಸ್ತಿ ಮಾಡಿದ್ರೆ ಕೂಲಿ ಕಾರ್ಮಿಕರಿಗೆಲ್ಲ ಅನುಕೂಲ ಆಗುತ್ತೆ. ಇವಾಗ ತೋಟಗಳಿಗೂ ಅಷ್ಟೇ ನೀರು ಸಾಲ್ತಾ ಇಲ್ಲ. ನೀರುಗಳು ಬೇರೆ ಇದು. ಎಷ್ಟು ಟೈಮ್ ನೀರು ಬಿಟ್ಟರು ಸಾಲ್ತಾ ಇಲ್ಲ. ರೈತರಿಗೆ ಕಷ್ಟ ಆಗ್ತಾ ಇದೆ. ರೈತರಿಗೆ ಕಷ್ಟನೇ ಈ ಥರ ಬಿಸಿಲಕ್ಕಾದ್ರೆ. ಮಳೆ ಬೇರೆ ಇಲ್ಲ. ಬೆಲೆ ಎಲ್ಲ ಸಿಗ್ತಿದೆಯಾಗ? ಬೆಲೆ ಏನು ಕಮ್ಮಿನೇ ಇವಾಗ ಬೆಲೆ. ಒಟ್ಟಾರೆಯಾಗಿ ವರುಣನ ಮುನಿಸು ಮತ್ತು ಸೂರ್ಯನ ಅಬ್ಬರಕ್ಕೆ ಚಿಕ್ಕಬಳ್ಳಾಪುರದ ರೈತರು ಹೈರಾಣಾಗಿದ್ದಾರೆ. ಭೂಮಿ ಕಾದ ಕೆಂಡದಂತಾಗಿದೆ. ಇತ್ತ ಇರುವ ಅಲ್ಪ ಸ್ವಲ್ಪ ನೀರಿನಲ್ಲಿ ಗಿಡ ಉಳಿಸಿಕೊಳ್ಳಲು ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಪ್ರಕೃತಿ ಮಾತ್ರ ಸಾಥ್ ನೀಡುತ್ತಿಲ್ಲ. ಬಿಸಿಲಿನ ಬೇಗೆಯಿಂದ ಹೂಗಳು ಬಾಡುವ ಮುನ್ನವೇ ರೈತನ ಬದುಕು ಬಾಡದಂತೆ ಸರ್ಕಾರ ಯಾವುದಾದ್ರೂ ನೆರವು ನೀಡಬೇಕಾಗಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.
ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಪ್ರಭುರವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ್ದಾರೆ. ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬುಧವಾರದಂದು ಜಿಲ್ಲಾಧಿಕಾರಿ ಪ್ರಭು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರೋಗಿಗಳ ಯೋಗಕ್ಷೇಮ ವಿಚಾರಣೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಬರುವ ಮಾಹಿತಿಯನ್ನ ಗಮನಿಸಿದ ಆಸ್ಪತ್ರೆಯವರು ಕ್ಷಣಾರ್ಧದಲ್ಲಿ ಶೌಚಾಲಯ ಸ್ವಚ್ಛತೆ, ವಾರ್ಡ್ಗಳ ಸ್ವಚ್ಛತೆ, ಲೈಟ್ಗಳ ವ್ಯವಸ್ಥೆ, ಇತರ ಮೂಲ ವ್ಯವಸ್ಥೆಗಳನ್ನು ಸರಿಪಡಿಸುವಲ್ಲಿ ಮುಂದಾಗಿದ್ರು. ಪ್ರವೇಶ ದ್ವಾರದಲ್ಲಿ ರಸೀದಿ ಕೊಠಡಿ ಬಳಿ ರೋಗಿಗಳು ಸರತಿ ಸಾಲಿನಲ್ಲಿ ನಿಂತು ಚೀಟಿ ಪಡೆಯಲು ಮುಂದಾಗಿದ್ದು, ಅದನ್ನ ಗಮನಿಸಿದ ಡಿಸಿ ಹೊರರೋಗಿಗಳ ಮಾಹಿತಿ ಪಡೆದು 3 ಕೌಂಟರ್ಗಳನ್ನು ತೆರೆಯಲು ಸೂಚನೆ ನೀಡಿದರು. ಆಸ್ಪತ್ರೆಯ ಕಚೇರಿಯಲ್ಲಿ ಸಿಬ್ಬಂದಿ ಮತ್ತು ವೈದ್ಯರ ಹಾಜರಾತಿಯನ್ನ ಪರಿಶೀಲನೆ ನಡೆಸಿದ್ದು, ವೈದ್ಯರು, ಸಿಬ್ಬಂದಿ, ಡಿ ಗ್ರೂಪ್ ನೌಕರರ ವೇಳಾಪಟ್ಟಿಯನ್ನ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು. ಎಷ್ಟು ಜನ ಸಿಬ್ಬಂದಿ ಇದ್ದಾರೆ ಅವರಿಗೆ ಆಯಾ ಸ್ಥಳಗಳಲ್ಲಿ ಕೆಲಸ ಮಾಡುವಂತೆ ಸೂಚನೆ ನೀಡಬೇಕು. ಇಲ್ಲದಿದ್ದರೆ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆಡಳಿತ ವ್ಯವಸ್ಥೆಯ ದೈನಂದಿನ ಕೆಲಸವಾದ ಕಾರಣ ಈ ದಿನ ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿದ್ದು, ಆಡಳಿತ ವೈದ್ಯಾಧಿಕಾರಿ ಮತ್ತು ವೈದ್ಯರ ಕರ್ತವ್ಯ ನಿರ್ವಹಿಸುತ್ತಿರುವುದು. ಆಸ್ಪತ್ರೆಯ ಎಲ್ಲಾ ಶಾಖೆಗಳನ್ನು ಖುದ್ದು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿನ ವ್ಯವಸ್ಥೆ ಕುರಿತು ಮಾಹಿತಿ ಪಡೆಯಲಾಗಿದೆ ಎಂದರು. ಒಂದು ಗೌರಿಬಿದನೂರು ಬಹಳ ಮುಖ್ಯವಾದಂಥ ಒಂದು ಆರೋಗ್ಯ ಸೇವೆಯನ್ನು ಒದಗಿಸ್ತಕ್ಕಂಥ ಒಂದು ಕೇಂದ್ರ. ಸುತ್ತಮುತ್ತಲಿನ ಇತರೆ ತಾಲೂಕುಗಳು ಹಾಗೂ ಈವನ್ ಹಿಂದೂಪುರದಿಂದಲೂ ಕೂಡ ಜನಸಾಮಾನ್ಯರು ಆರೋಗ್ಯ ಸೇವೆಗಳಿಗಾಗಿ ನಮ್ಮಲ್ಲಿ ಬರ್ತಾ ಇದ್ದಾರೆ. ಪ್ರಸ್ತುತ MCHನಲ್ಲೇ ಏನು ಮೆಟರ್ನಿಟಿ ಹೋಮ್ ಇದೆ, ಇದರಲ್ಲೇ ನಾವು ಜನರಲ್ ಹಾಸ್ಪಿಟಲು ನಡೆಸ್ತಾ ಇದ್ದೀವಿ. ಕಾರಣ ಹೊಸ ಕಟ್ಟಡ ಆಗ್ತಾ ಇದೆ. ಹೊಸ ಕಟ್ಟಡನೂ ಕೂಡ ಇನ್ನು 1-1.5 ತಿಂಗಳು 2 ತಿಂಗಳೊಳಗಡೆ ಜನರಲ್ ಹಾಸ್ಪಿಟ್ಲು ಹೊಸದು ಮಾನ್ಯ ಸಚಿವರಾಗಲಿ ಶಾಸಕರಾಗಲಿ ಎಲ್ಲರ ಅಪೇಕ್ಷೆ ಇದೆ. ಅದು ಶೀಘ್ರವಾಗಿ ಪ್ರಾರಂಭ ಆಗಬೇಕು ಅಂಥೇಳಿ ಅದು ಆಗುತ್ತೆ ಶಾರ್ಟ್ಲಿ. ಒಟ್ಟಾರೆ ಇವತ್ತು ಸ್ಪಷ್ಟ ಸೂಚನೆ ಕೊಟ್ಟಿದ್ದೀವಿ. ಸುಮಾರು ಹೊರರೋಗಿಗಳು 1500 ಹೊರರೋಗಿಗಳು ಪ್ರತಿದಿನ ಹೊರರೋಗಿಗಳು ಬರ್ತಾಯಿದ್ದಾರೆ. ಅವರು ತಿಂಗಳಿಗೆ 15,000 ಹೊರರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ. ಇನ್ಪೇಷಂಟ್ಸ್ ಅಡ್ಮಿಷನ್ ಆಗಿ ಇಲ್ಲೇ ಬೆಡ್ಡನ್ನು ಬಳಸ್ಕೊಂಡು ಆಸ್ಪತ್ರೆಯಲ್ಲಿ ಇದ್ದು ಹೋಗುವಂಥ ಇನ್ಪೇಷಂಟ್ಸು ಸುಮಾರು 1500 ಜನ ಒಂದು ತಿಂಗಳಿಗೆ ಅವ್ರಿಗೂ ಕೂಡ ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಭಾಳ ದೊಡ್ಡ ಜವಾಬ್ದಾರಿಯುತವಾದಂಥ ಸೇವೆ. ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ವೈದ್ಯಾಧಿಕಾರಿಗಳು ಅವ್ರ ತಂಡ ನಮ್ಮಲ್ಲಿ ಸುಮಾರು 324 ಡ್ರಗ್ಸು ಅವೈಲಬಲ್ ಇದೆ. ಯಾವುದೇ ಕನ್ಸಲ್ಟೇಷನ್ ಆಗಲಿ ಅಥವಾ ಹೊರ ರೋಗಿಗಳಾಗಲಿ ಒಳ ರೋಗಿಗಳಾಗಲಿ ಎಲ್ಲರಿಗೂ ಸಿಗಬೇಕಾದಂಥ ಎಲ್ಲ ಔಷಧಿಗಳು ಕೂಡ ಸರ್ಕಾರದ ವ್ಯವಸ್ಥೆಯಲ್ಲಿ ಉಚಿತವಾಗಿ ಸಿಗುವಂಥದ್ದಿದೆ. ಇನ್ಕ್ಲೂಡಿಂಗ್ ವೆನಮ್ ಬೈಟು ಅಥವಾ ಡಾಗ್ ಬೈಟು, ಇದಕ್ಕೂ ಕೂಡ ಈ ಎಲ್ಲ ಔಷಧಿಗಳು ಕೂಡ ನಮ್ಮಲ್ಲಿದೆ. ಅದನ್ನು ಕಡಾಖಂಡಿತವಾಗಿ ಬಳಸಬೇಕು. ಎಲ್ಲೂ ಕೂಡ ಹೊರಗಡೆ ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಅನ್ನೋ ಸೂಚನೆ ಕೊಟ್ಟಿದ್ದೀನಿ. ಅನಿವಾರ್ಯ ಕಾರಣಗಳಲ್ಲಿ ಡ್ರಗ್ಸ್ ಕೊಡ್ತಾ ಇದ್ದರೂ ಕೂಡ ನಮ್ಮಲ್ಲಿ ARS ಅಂತೇಳಿ ಆರೋಗ್ಯ ರಕ್ಷಾ ಸಮಿತಿ ಅಂತ ಇದೆ, ಅಲ್ಲಿ ದುಡ್ಡಿದೆ. ಖರೀದಿ ಮಾಡೋಕ್ಕೂ ಕೂಡ ಅವಕಾಶ ಸ್ವತಂತ್ರವನ್ನು ಕೊಟ್ಟಿದ್ದೀವಿ. ಈ ವೇಳೆ DHO ತಾಲೂಕು ಆರೋಗ್ಯಾಧಿಕಾರಿ ಹೇಮಾ, ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಲಕ್ಷ್ಮೀಕಾಂತ್, ತಹಸೀಲ್ದಾರ್ ಅರವಿಂದ್, ಪೌರಾಯುಕ್ತ ರಮೇಶ್, ನಗರ ಪರಿಸರ AEE ಶಿವಶಂಕರ್, ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಮುಂತಾದವರು ಹಾಜರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 9 ಅಂತಸ್ತಿನ ಅಪಾರ್ಟ್ಮೆಂಟ್. ಬೃಹತ್ ಬಿಲ್ಡಿಂಗ್ ಏರಿದ್ದ ಪಾಗಲ್ ಪ್ರೇಮಿ ಸಾಯುವುದಾಗಿ ಬೆದರಿಕೆ ಹಾಕುವ ಮೂಲಕ ದೊಡ್ಡ ಐಡ್ರಾಮಾವನ್ನೇ ಸೃಷ್ಟಿಸಿದ್ದಾನೆ. ಅದ್ಯಾಕೆ ಅಂದ್ರ ಈ ಸ್ಟೋರಿ ನೋಡಿ. ನೋಡಿದ್ರಲ್ಲ, ಹೀಗೆ 9 ಅಂತಸ್ತಿನ ಅಪಾರ್ಟ್ಮೆಂಟ್ ಮೇಲೆ ಏರಿ ನಾನು ಸಾಯುವುದಾಗಿ ಬೆದರಿಕೆ ಹಾಕುತ್ತಿರುವ ಈ ಯುವಕನ ಹೆಸರು ಆನಂದ್ ಅಂತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಕಾಲೋನಿಯ ನಿವಾಸಿ. ಶಾಲಾ ಕಾಲೇಜು ದಿನಗಳಲ್ಲಿಯೇ ಅದೇ ಏರಿಯಾದ 14 ವರ್ಷದ ಅಪ್ರಾಪ್ತ ಬಾಲಕಿಯನ್ನ 2023ರಲ್ಲಿ ಪ್ರೀತಿಸಿ ಕದ್ದು ಮುಚ್ಚಿ ಮದುವೆಯೂ ಆಗಿ ವೋಕ್ಸೋ ಪ್ರಕರಣದ ಅಡಿಯಲ್ಲಿ ಜೈಲು ಸೇರಿದ್ದ. ಇತ್ತೀಚೆಗಷ್ಟೇ ಜಾಮೀನಿನ ಮೇಲೆ ಹೊರಬಂದಿದ್ದನಂತೆ. ಹೊರಬಂದ ನಂತರ ಸ್ವಿಗ್ಗಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ ಆನಂದ್ ಮತ್ತೆ ಅದೇ ಹುಡುಗಿಯ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿದ್ದಾನೆ.
ಇದೇ ವಿಚಾರದಲ್ಲಿ ಹುಡುಗಿ ಕಡೆಯವರು ಮತ್ತೆ ಆನಂದ್ ಮೇಲೆ ಪೊಲೀಸರಿಗೆ ದೂರು ನೀಡಿದ್ರಂತೆ. ಇಷ್ಟೇ ಅಲ್ಲದೆ ಇತ್ತೀಚೆಗೆ ಗಲಾಟೆ ಕೇಸ್ನಲ್ಲೂ ಪೊಲೀಸರು ಕರೆದು ಬುದ್ಧಿವಾದ ಹೇಳಿದ್ರಂತೆ. ಇದರಿಂದ ಮನನೊಂದಿರೋ ಆನಂದ್ ಮಂಗಳವಾರ ಮಧ್ಯಾಹ್ನ 12 ಗಂಟೆಗೆ ದೇವನಹಳ್ಳಿಯ ಹೈವೇಯ ಬದಿಯಲ್ಲಿ ಇರೋ ಅಪಾರ್ಟ್ಮೆಂಟ್ ಏರಿ ಸಾಯುವುದಾಗಿ ಬೆದರಿಕೆ ಹಾಕಿದ್ದ. ತನಗೆ ನ್ಯಾಯ ಬೇಕು, ಸ್ಥಳಕ್ಕೆ ಕಮಿಷನರ್ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದ. ಇನ್ನು ಮಧ್ಯಾಹ್ನ 12 ಗಂಟೆಯಿಂದ ಅಪಾರ್ಟ್ಮೆಂಟ್ ಮೇಲೆಯೇ ತುತ್ತ ತುದಿಯಲ್ಲಿ ನಿಂತಿದ್ದ ಆನಂದ್ನನ್ನ ಕೆಳಗೆ ಇಳಿಸಲು ಅಗ್ನಿಶಾಮಕ ದಳ ಸಿಬ್ಬಂದಿ ಹಾಗೂ ದೇವನಹಳ್ಳಿ ಪೊಲೀಸರು ಸೇರಿದಂತೆ ಕೊನೆಗೆ ಎಸ್ಡಿಆರ್ಎಫ್ ತಂಡವೂ ಸಹ ಆಗಮಿಸಿತ್ತು. ಅವನಕ್ಕ ಏನಾಗೈತೋ ಅವನ್ಕೆ ಗೊತ್ತು, ನಮಗೂ ಗೊತ್ತಿಲ್ಲ. ಅವನು ಬೆಳಗ್ಗೆಯಿಂದ ನಮ್ಗ ಹಿಂಗ ನಾನ್ ಸಾಯ್ತಾ ಇದ್ದೀನಿ, ಅವ್ರ ಮನೆಯವರೇ ಕಾರಣ ಅಂತ ನನ್ಗಂದ. ಯಾರ್ ಮನೆಯವರು ಅಂತ ಹೇಳಿಲ್ಲ, ಮುಖ್ಯಾರ ಮನೆಯವರೇ ಇರ್ಬೇಕು. ಕೇಸ್ ಆಗಿತ್ತು, 3 ಸಾರಿ ಕೇಸ್ ಆಗಿರೋದು. ಸಜಾ ಮಾಡಿದ್ರು, ಸಜಾ ಮಾಡಿರೋನ್ನ ಬೇಲ್ ಮೇಲೆ ಬಿಡ್ಸ್ಕೊಂಡ್ ಬಂದಿದ್ರು. ಬೆಳಗ್ಗೆ ಹೇಳಿರೋರು ನಾನು ಸಾಯ್ತಾ ಇದ್ದೀನಿ, ಎಲ್ಲಿ ಏನು ಎಂತ ಎಲ್ಲ ಕೇಳ್ದೆ. ಅಮ್ಮ ಲಾಸ್ಟ್ ಅಮ್ಮ ಹಾಪಿ ಜರ್ನಿ ಅಂತಂದ. ಫಸ್ಟ್ ಸುಮ್ಗೆ ಇರೋ, ಯಾಕ ನಿಂಕ ಅಂತಂದು ಎಲ್ಲಿದ್ದಿ ಹೇಳೋ ಅಂದ. ಅವ್ರ ಅಪ್ಪನ ಅಡ್ರೆಸ್ ಹೇಳಿದ ತಕ್ಷಣ ಅವ್ರಪ್ಪ ಬಂದ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನ್ ಫೋನ್ ಆಗಿ ನೋಡೋ ಸಾಯ್ಬೇಕನ್ನೋರು ಯಾರು ಹೇಳ್ಕೊಳಲ್ಲ, ಹಂಗಾದ್ರು ಪಾಪ ಮಾಡ್ಕೊಂಡ್ ಬಂದ್ಬಿಡ್ಲಿ ಅಂತ. ಸಾಯರು ಅಂದ್ರೆ ಯಾರು ಹೇಳ್ಕೊಳಲ್ಲ, ಬಾರ ನೀನು, ನಾನ್ ಸುಮ್ಗೆ ತಲೆ ತಿನ್ಬೇಡ ಅಂತಂದು ಫೋನ್ ಕಟ್ ಮಾಡ್ಲಿ. ಆಮೇಲೆ ಸರಿಯಮ್ಮ ನಿನ್ಗೆ ಅಷ್ಟಿದ್ರಿ ನನಗೆ ಎಷ್ಟು ಇರ್ಬೇಕು ಅಂತ ಹೇಳ್ಬಿಟ್ಟು ಕಟ್ ಮಾಡ್ದ. ಹೋಗಿದ್ದೆ. ಬರಲ್ಲ ಅಂತ ನ್ಯಾಯ ಕೊಟ್ಟಿರ್ತೀವಿ, DC ಸಾಹೇಬ್ರು ಬರೋವರೆಗೂ ಬರಲ್ಲ ಅಂತ. ಅವ್ನ್ ನ್ಯಾಯ ಸಿಗ್ಬೇಕಂತ. ಅವನು ಹೊಟ್ಟೆಲಿ ಎಷ್ಟು ನೋವು ಅನ್ಭವಿಸ್ತಾವನ ಅವನ್ಗ್ ಗೊತ್ತಾಗ್ಬೇಕು, ನಮ್ಗ್ ಗೊತ್ತಾ? ನಮಗೆ ಎಷ್ಟು ನೋವಿದ್ರೆ ಅವನಿಗಿನ್ನ ಎಷ್ಟೈತಿ. ಸಂಜೆ 7 ಗಂಟೆಯಾದ್ರೂ ಆನಂದ್ ಕೆಳಗೆ ಇಳಿಯುವ ಮನಸ್ಸು ಮಾಡಲಿಲ್ಲ. ಹರಸಾಹಸ ಪಟ್ಟ ಅಧಿಕಾರಿಗಳ ತಂಡ ಕೊನೆಗೆ ನಿನ್ನ ಮೇಲೆ ಯಾವುದೇ ಕೇಸ್ ದಾಖಲಿಸುವುದಿಲ್ಲ, ಆನಂದ್ ಬೇಡಿಕೆಯಂತೆ ಈಗ ಇರುವ ಎಲ್ಲಾ ಕೇಸ್ಗಳನ್ನ ಮತ್ತು ಪ್ರಕರಣಗಳನ್ನ ವಜಾ ಮಾಡುವುದಾಗಿ ಮನವೊಲಿಸಿ ಆನಂದ್ನನ್ನ ಕೆಳಗೆ ಇಳಿಸುವಲ್ಲಿ ಯಶಸ್ವಿಯಾದರು. ಗಾಡಿ ತರಿಸಿರೋ ಅದಕ್ಕೆ ಗಾಡಿ ಕಮಿಷನರ್ ಸರ್ ಕರೀತಾವೆ, ಹೋಗ್ತಾ ಇದ್ದೀನಿ ಅಷ್ಟೇ ಹೇಳೋ ಅವ್ರಿಗೆ. ಅಷ್ಟೇ ಅಲ್ಲ, ಅಷ್ಟೇ ಇನ್ನು ಕೆಳಗೆ ಇಳಿದ ಆನಂದ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ತಾನು ಯಾವುದೇ ಹೈಡ್ರಾಮಾ ಮಾಡಿಲ್ಲ, ನನಗೆ ಬಹಳ ತೊಂದರೆ ಕೊಟ್ಟಿದ್ದಾರೆ ಲವ್ ಮ್ಯಾಟ್ರಲ್ಲಿ, ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ರು, ಅದನ್ನ ವಾಪಸ್ ತಗೋಬೇಕು ಅಂತ ಹೀಗೆ ಮಾಡಿದ್ದೇನೆ ಎಂದರು. ಒಂದು ಹಳೇದು ಕೇಸ್ ಇತ್ತು, ಅದರಲ್ಲಿ ಕ್ಲಿಯರ್ ಮಾಡಕ್ಕೆ ಹೇಳಿದೆ.
ಆನಂದ್ ಈಗ ನೀನು ಡ್ರಾಮಾ ಯಾರು ಮಾಡಿಲ್ಲಪ್ಪ, ನಾನು ನಿಜಾನೇ ಮಾಡಿರೋದು. ನಾನು ನಿಜಾನೇ, ನನ್ನ ಮೇಲೆ ಕಂಪ್ಲೇಂಟ್, ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ವಾಪಸ್ ತಗೊಳೋದಕ್ಕೆ ನಾನು ನಿಜಾನೇ ಮಾಡಿರೋದು. ಅವು ಅಂದ್ರೆ ಒಂದು ಲವ್ ಮ್ಯಾಟರ್ ಇಂದ ತುಂಬಾ ಜನ ಒಟ್ನಲ್ಲಿ ಬರೋಬ್ಬರಿ 7.5 ಗಂಟೆಗಳ ನಂತರ ಆನಂದನನ್ನ ಕೆಳಗೆ ಇಳಿಸುವಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದು, ಸದ್ಯ ಆತನನ್ನ ದೇವನಹಳ್ಳಿಯ ಪೊಲೀಸರು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕೆಡವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ.
ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಅಕ್ಷಯ ತೃತೀಯ ಪ್ರಯುಕ್ತ ನಿಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಲಕ್ಕಿ ಡ್ರಾ ಮುಖಾಂತರ ಕಾರು ಗೆಲ್ಲುವ ಅವಕಾಶ. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026. ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ, ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು BB ರಸ್ತೆ ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ ಬಾಗೇಪಲ್ಲಿ, BH ರಸ್ತೆ ಗೌರಿಬಿದನೂರು, KR ರಸ್ತೆ ಹೊಸಕೋಟೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರುಗಳು ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕುಡಿಯುವ ನೀರು ಪೂರೈಕೆ ಉದ್ದೇಶದಿಂದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಕಳೆದ ಹಲವು ವರ್ಷಗಳ ಹಿಂದೆ ಕೊಳವೆ ಬಾವಿ ಕೊರೆಸಿದ್ದು, ಈಗ ಅದನ್ನು ಖಾಸಗಿ ವ್ಯಕ್ತಿಗಳು ಅಕ್ರಮವಾಗಿ ಅತಿಕ್ರಮಿಸಿಕೊಂಡು ಕಾಂಪೌಂಡ್ ನಿರ್ಮಿಸಿಕೊಂಡಿದ್ದು, ಕೂಡಲೇ ಕಾಂಪೌಂಡ್ ತೆರವು ಮಾಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೋಲಂಪಲ್ಲಿ, ಜಂಗಾಲಹಳ್ಳಿ ಸೇರಿ ಇತರೆ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸುವ ಉದ್ದೇಶದಿಂದ ಸರ್ಕಾರದ ಅನುದಾನದಲ್ಲಿ ಪೋಲಂಪಲ್ಲಿ ಗ್ರಾಮದ ರಸ್ತೆಯ ಪಕ್ಕದಲ್ಲಿ ಕೊಳವೆ ಬಾವಿ ಕೊರೆಸಿದ್ದು ಉತ್ತಮ ನೀರು ಸಿಕ್ಕಿದೆ. ಇದಕ್ಕಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸಹ ಅಳವಡಿಸಿದ್ದಾರೆ. ಆದರೆ ಅದನ್ನು ಈಗ ರಿಯಲ್ ಎಸ್ಟೇಟ್ ಮಾಫಿಯಾದವರು ಇದು ನಮಗೆ ಸೇರುತ್ತೆ ಎಂದು ಅಕ್ರಮವಾಗಿ ಕೊಳವೆ ಬಾವಿಯನ್ನು ಮತ್ತು ಟ್ರಾನ್ಸ್ಫಾರ್ಮರ್ಗೆ ತನ್ನ ಕಾಂಪೌಂಡ್ ಒಳಗೆ ಸೇರಿಸಿಕೊಂಡಿದ್ದಾರೆ.
ವಿಷಯ ತಿಳಿದ ಗ್ರಾಮಸ್ಥರು ವರ್ಲಕೊಂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೂ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕರ ಮಾಹಿತಿಯಂತೆ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದು, ಕೊಳವೆ ಬಾವಿ ಮತ್ತು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಖಾಸಗಿ ವ್ಯಕ್ತಿ ತನ್ನ ಜಮೀನಿಗೆ ಅಳವಡಿಸಿದ್ದ ಕಾಂಪೌಂಡ್ ಒಳಗೆ ಹಾಕಿಕೊಂಡಿದ್ದು, ಕೂಡಲೇ ಅದನ್ನು ತೆರವು ಮಾಡುವಂತೆ ತಿಳಿಸಿದರು. ಒಟ್ಟಾರೆ ತಾಲೂಕಿನಲ್ಲಿ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಎಂಟ್ರಿ ಕೊಟ್ಟಿದ್ದು, ಇಂತಹ ಕೊಳವೆ ಬಾವಿಗಳು ಮತ್ತು ನೂರಾರು ಎಕರೆ ಸರ್ಕಾರಿ ಜಮೀನುಗಳನ್ನು ಗುಳುಂ ಮಾಡುತ್ತಿದ್ದರೂ ಸಹ ಮೇಲಾಧಿಕಾರಿಗಳು ನೋಡಿ ನೋಡದಂತೆ ವರ್ತಿಸುತ್ತಿದ್ದಾರೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ಕಾರಿ ಕೊಳವೆ ಬಾವಿಯನ್ನು ಉಳಿಸುತ್ತಾರಾ ಕಾದು ನೋಡಬೇಕಾಗಿದೆ. ఆమె ఇంకా రోడ్డు ప్రకారం రూల్స్ ప్రకారం ఏముంటారు ಆಯ್ತು ಕಾಬೋದು. ಸರ್ ನಂದಿರ್ಲಿ, ನಾನು ಕಾನೂನು ಎಲ್ಲರಿಗೂ ಒಂದೇ ಇರಬೇಕಲ್ಲ ಸರ್? ಒಂದೇ ಹೇಳ್ತಾರೆ ನಾನು, ಎಲ್ಲರ ಕಾನೂನು ಒಂದೇ ಅಲ್ವಾ ಸರ್? ನನ್ಗೆ ಸ್ಪೆಷಲ್ ಇದೆಯಾ? ಕಾಮನ್ ಬಂದು ಹೇಳಿದ್ರೆ ಕರೆಕ್ಟ್. ನಾನು ಏನ್ ಹೇಳಿದೆ ಸರ್ ನಿಮ್ಗೆ? ವೆಯ್ಟ್ ನಾನು ಹೇಳ್ತೀನಿ. ಏನ್ ಹೇಳಿದ್ರಿ, ನಾವು ಸರ್ವೆ ಮಾಡಿಸಿ ಅಲ್ಲಿವರೆಗೆ ಇದೆ. ಆಯ್ತು, ನಿಮ್ದೇ ಇದ್ಕೊಳ್ಳಿ. ಅದಕ್ಕೆ ನಿಮ್ದೇ ಆಗ್ಬೋದು, ಸರ್ಕಾರದ ಆಸ್ತಿ ನಮ್ದೇ. ಆದ್ರೆ ಕೆಲವು ಕಂಡೀಷನ್ಸ್ ಇರ್ತದೆ. ರಸ್ತೆ ಕೇಬಲ್ ಆಗ್ಲಿ, ನಾಲೆ ಆಗ್ಲಿ, ರೈಲ್ವೆ ಟ್ರ್ಯಾಕ್ ಆಗ್ಲಿ, ಎಲೆಕ್ಟ್ರಿಕ್ ಕೇಬಲ್ ಆಗ್ಲಿ ಹೋದ್ರೆ ಬಿಟ್ಕೊಡ್ಬೇಕಂತ ನಾರ್ಮ್ಸ್ ಇದೆ. ಅದು ನೀವು ತಿಳ್ಕೊಳ್ಳಿ. ಸರ್, ಇವಾಗ ಇವ್ರು ಹೇಳಿದ್ರು, ನಾನು ಕೇಳಿದ್ದೀನಿ, ಬಿಟ್ಕೊಡ್ತೀನಿ ಅಂತ ಹೇಳಿದ್ದೀನಿ, ಒಪ್ಪಿಗೆ ಮಾಡಿದ್ದೀನಿ. ಏನ್ ಸರ್ ಇನ್ನ ಏನ್ ಮಾಡ್ಲಿ ಹೇಳಿ? ಇಲ್ಲ, ನಮ್ಮ ನಾರ್ಮ್ಸ್ ಪ್ರಕಾರ ಮಾಡ್ಕೊಳ್ಬೇಕು. ನಾವು ನೋಟಿಸ್ ಮಾಡ್ತೀವಿ. ಮಾಡಿ ಸರ್, ಆನ್ಸರ್ ಮಾಡಿ ಆಗ್ಲಿ ಸರ್, ಹಂಗೆ ಇರ್ತೀನಿ. ನಿಮಗೆ ಏನೇ ಆಗಲಿ ಒಂದು ಅನುಮತಿ ಏನು ತಗೊಂಡಿಲ್ವ ನೀವು? ಯಾರು ಮಾಡ್ಬೇಕಾದ್ರೆ ಯಾರ ಹತ್ರ? ಗ್ರಾಮ ಪಂಚಾಯತ್ ಕನ್ವರ್ಷನ್ ಆಗಿದೆ, ಗೌರ್ಮೆಂಟ್ ಹದ್ಬಸ್ತವ್ರು ಸರ್ವೆ ಮಾಡಿದ್ದಾರೆ. ಸರ್ವೆ ಮೇಲೆ ನಾನು ಜಾಗ ಹಾಕೊಂಡೆ. 5 ಅಡಿ 10 ಅಡಿ ಬೇಕಂತ ನನಗೆ ಯಾವ ಕಾನೂನು ಗೊತ್ತಿರಲಿಲ್ಲ. ನನಗೆ ಸರ್ವೆ ಹದ್ಬಸ್ ಬೇರೆ ಸರ್. ನೀವು ಟೌನ್ ಪ್ಲಾನಿಂಗ್ ಆಗಲಿ, ಗ್ರಾಮ ಪಂಚಾಯತ್ ಸರ್ ರೋಡ್ ಬೇಕಾದ್ರೂ ನಿನ್ಗೆ ಹೇಳ್ತಾ ಮಾಡ್ಕೊಡ್ತಾರೆ. ಯಾರೇ ಆಗಲಿ ನೋಡಿ, ನಮ್ದು 4-5 ಊರು ಒಂದೇ ಲೈನ್ ಅನ್ಕೊಳ್ಳಿ. ವಾಟರ್ ಲೈನ್ ಹೋಗಿದೆ. ವಾಟರ್ ಲೈನ್ ನೀವು ಒಳಗಡೆ ಹಾಕೊಂಡಿದ್ದೀರಿ ನೋಡಿ. ಸರ್, ನಾನು ಏನು ಹಾಕೊಂಡಿಲ್ಲ. ಫಸ್ಟ್ ಇಂದಾನೇ ನನ್ನ ಜಾಗದಲ್ಲಿ ಇರೋದು. ನನ್ನ ಪ್ರೈವೇಟ್ ಲ್ಯಾಂಡ್ ಇಲ್ಲಿ ವಾಟರ್ ಲ್ಯಾಂಡ್ ಇರೋದು. ಇದು ನೋಡಿ, ಪೋಸ್ಟ್ ಇರೋದು ಇಲ್ಲಿ. ಅಲ್ಲ, ಇದು ಮಾಡಿದಾರಲ್ಲ, ಎಲೆಕ್ಟ್ರಿಕ್ ಇದು ಟ್ರಾನ್ಸ್ಫಾರ್ಮ್ ಹಾಕಿದಾರಲ್ಲ, ಅದನ್ನು ಒಳಗಡೆ ಹಾಕೊಂಡಿಲ್ಲ ಸರ್. ಅದು ನಾನು ಹಾಕೊಳ್ಳಿಲ್ಲ. ನಾನು ತಗುವಾಗನೇ ಇತ್ತು ಅದು. ದಯವಿಟ್ಟು ಸ್ವಲ್ಪ ಹೋಮ್ವರ್ಕ್ ಮಾಡ್ಕೊಳ್ಳಿ ನೀವು. ನಾನು ಏನು ಹಾಕಿಲ್ಲ, ಫಸ್ಟ್ ಇಂದಾನೇ ಇದೆ ಅದು. ನನ್ನ ಪ್ರೈವೇಟ್ ಜಾಗದಲ್ಲಿ ಅದು ಇದೆ. ನಾನೇನು ಹಾಕೊಳ್ಳಿಲ್ಲ. ನಮ್ಮ ಆರಾಮ್ ಇಷ್ಟೇ ಸರ್. ಶಂಕಾಬ್ ರೋಡಿಂದ 43 ಅಡಿ ಏನಿದೆ ಕಾನೂನು ಪ್ರಕಾರ, ಏನಿದೆ ನ್ಯಾಯ ಪ್ರಕಾರ ಮಾಡೋಣ ಸರ್ ಅಷ್ಟೇ. ಜಿಲ್ಲಾ ಮುಖ್ಯ ರಸ್ತೆ ಸರ್, ಏನಾದ್ರೂ ಇರಲಿ, ಕಾನೂನು ಏನಿರುತ್ತೆ ಲೋಕೋಪಯೋಗಿ ಇಲಾಖೆಯಿಂದ ತಮಗೆ ನೋಟಿಸ್ ಕೊಡ್ತೀವಿ. ಆನ್ಸರ್ ಮಾಡಿ. ಸರಿ ಸರ್, ಆನ್ಸರ್ ಮಾಡ್ತೀನಿ ಅಷ್ಟೇ, ಬಿಡಿ ಸರ್. ಎನ್ ವೆಂಕಟೇಶ್, MMT ನ್ಯೂಸ್, ಗುಡಿಬಂಡೆ. ಬೇಸಿಗೆಯ ತಾಪಮಾನ ವೈಪರೀತ್ಯದಿಂದ ನಷ್ಟಕ್ಕೆ ಗುರಿಯಾಗಿ ವ್ಯವಸಾಯ ಮಾಡುತ್ತಿರುವ ರೈತರ ವಿದ್ಯುತ್ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬೆಸ್ಕಾಂ ಇಲಾಖೆ ಕಚೇರಿಯ ಮುಂಭಾಗದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ್ ರೆಡ್ಡಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ವಿರೋಧಿ ಬೆಸ್ಕಾಂಗೆ ಹೇಳಿ ಧಿಕ್ಕಾರ. ಸಮರ್ಪಕ ವಿದ್ಯುತ್ ನೀಡಲೇಬೇಕು. ರೈತರಿಗೆ ಸಮಯಕ್ಕೆ ಸರಿಯಾಗಿ ವಿದ್ಯುತ್ ನೀಡಲೇಬೇಕು. ರೈತ ವಿರೋಧಿ ಬೆಸ್ಕಾಂ ನೀತಿಗಳಿಗೆ ಹೇಳಿ ಧಿಕ್ಕಾರ. ಬಾಗೇಪಲ್ಲಿ ಪಟ್ಟಣದ ಬೆಸ್ಕಾಂ ಇಲಾಖೆಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ ಮುಂಭಾಗದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ಕೃಷಿ ಪಂಪ್ ಸೆಟ್ಗಳಿಗೆ ನೀಡುತ್ತಿರುವ 3 ಫೇಸ್ ವಿದ್ಯುತ್ ಅನ್ನು ಬೆಳಗ್ಗೆ 5 ರಿಂದ 12 ಗಂಟೆವರೆಗೆ ನಿರಂತರವಾಗಿ ನೀಡಬೇಕೆಂದು ಒತ್ತಾಯಿಸಿ ಬೆಸ್ಕಾಂ ಪ್ರಭಾರ ಎಇ ವೇಣುಗೋಪಾಲ್ಗೆ ಮನವಿ ಪತ್ರ ಸಲ್ಲಿಸಿದರು. ಕೆಪಿಆರ್ಎಸ್ ಜಿಲ್ಲಾ ಸಂಚಾಲಕ ಪಿ ಮಂಜುನಾಥ್ ರೆಡ್ಡಿ ಮಾತನಾಡಿ, ಬಾಗೇಪಲ್ಲಿ ತಾಲೂಕು ವ್ಯಾಪ್ತಿಯಲ್ಲಿ ಬೇಸಿಗೆಯ ತಾಪಮಾನ ಹೆಚ್ಚಾಗಿ 40 ರಿಂದ 45 ಡಿಗ್ರಿಯ ಉಷ್ಣಾಗ್ರತೆ ಏರಿಕೆ ಆಗಿ ಕೃಷಿ ಬೆಳೆಗಳಿಗೆ ಅನಾನುಕೂಲವಾಗುತ್ತಿದೆ. ಇಂತಹ ಕಷ್ಟ ಸಮಯದಲ್ಲಿ ಬೆಸ್ಕಾಂ ಇಲಾಖೆಯಿಂದ ರೈತರ ಪಂಪ್ಸೆಟ್ಗಳಿಗೆ ಮಧ್ಯಾಹ್ನದ ಸಮಯದಲ್ಲಿ ನೀಡುತ್ತಿರುವ ವಿದ್ಯುತ್ ಸಹ ಬಹುದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದ್ದು, ರೈತರ ಹಿತದೃಷ್ಟಿಯಿಂದ ವಿದ್ಯುತ್ ಸರಬರಾಜು ಸಮಯವನ್ನು ಅಧಿಕಾರಿಗಳು ಬದಲಾಯಿಸಬೇಕಾಗಿದೆ ಎಂದರು. ಸರಿಯಾಗಿ ಇವರು ಸ್ಪಂದನೆ ಮಾಡ್ತಾ ಇಲ್ಲ. 24 ಗಂಟೆ ಒಳಗೆ ಉಚಿತವಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಬದಲಾವಣೆ ಮಾಡಬೇಕು ಅಂತ ನಿಮಗೆ ನೇಮಗಳಿದೆ. ಆದರೆ
2 ದಿವಸ 3 ದಿವಸ 4 ದಿವಸ ಆದರೂ ಕೂಡ ಟ್ರಾನ್ಸ್ಫಾರ್ಮರ್ಗಳನ್ನು ರಿಪೇರಿ ಮಾಡದೇ ಇರೋದು, ಬದಲಾವಣೆ ಮಾಡದೇ ಇರತಕ್ಕಂಥದ್ದು ಮತ್ತು ಹಲವಾರು ಕಡೆ ವೋಲ್ಟೇಜ್ ಸಮಸ್ಯೆ ಇರ್ತಕ್ಕಂಥದ್ದು ಮತ್ತು ಅಕ್ರಮ ಸಕ್ರಮ ಅರ್ಜಿಗಳನ್ನು ವಿಲೇವಾರಿ ಮಾಡದೆ ರೈತರಿಗೆ ಅನುಕೂಲ ಮಾಡದೇ ಇರತಕ್ಕಂಥದ್ದು ಮತ್ತು ಹಲವಾರು ಕಡೆ ಭ್ರಷ್ಟಾಚಾರ ಕೂಡ ಇವತ್ತು ನಡೀತಾ ಇದೆ. ಟ್ರಾನ್ಸ್ಫಾರ್ಮರ್ ಬದಲಾವಣೆ ಮಾಡಲಿಕ್ಕೂ ಸಾವಿರಾರು ರೂಪಾಯಿ ದುಡ್ಡು ಕೇಳ್ತಕ್ಕಂಥದ್ದು ಕೆಲವು ಉದಾಹರಣೆಗಳು ಕೆಲವು ಕಡೆ ಕೇಳಿಬಂದಿದೆ. ಆದ್ದರಿಂದ ದಯವಿಟ್ಟು ಇವರಿಗೆ ಇವತ್ತು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನಮ್ಮ ರೈತರು ಇವತ್ತು ಅವರು ಮಣ್ಣು ತಿಂದು ಬದುಕ್ತಾ ಇದ್ದಾರೆ. ಅವರು ವ್ಯವಸಾಯ ಮಾಡಿ ಅವರು ಇವತ್ತು ನೆಮ್ಮದಿಯಾಗಿ ಊಟ ಮಾಡೋ ಪರಿಸ್ಥಿತಿ ಇಲ್ಲ. ಅಂಥ ರೈತರ ಹತ್ರ ನೀವು ಈ ಇಲಾಖೆಯವರು ಉಚಿತವಾಗಿ ಮಾಡುವಂಥ ಕೆಲಸಗಳಿಗೆ ಇವತ್ತು ರೈತರ ಹತ್ರ ಭ್ರಷ್ಟಾಚಾರ ಮಾಡಿ ನೀವು ತೊಂದರೆ ಕೊಟ್ಟರೆ ನಾವು ನೋಡಿಕೊಂಡಂತೂ ನಮ್ಮ ರೈತ ಸಂಘಟನೆ ಇರಲ್ಲ. ಇವತ್ತು ನಿಮಗೆ ಇವತ್ತು ವಿನಯಪೂರ್ವಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಅವ್ರಿಗೂ ಈ ಬಾಗೇಪಲ್ಲಿ ಬಿಸಿಲಲ್ಲಿ ತಡ್ಕೊಳಕ್ಕಾಗದೆ ಎಲ್ಲೋ ಟೂರ್ಗೀರ್ ಹೋಗಿರ್ಬೋದು, ಬಹುಶಃ ಎಲ್ಲ ಹುಟ್ಟಿ ಕೊಡೈಕಾಲ ರೀತಿ. ಯಾಕಂದರೆ ಈ ಬಾಗೇಪಲ್ಲಿ ಬಿಸಿಲು ಆ ರೀತಿ ಇದೆ, ಯಾರು ಬಂದಂಗಿಲ್ಲ, ಅಧಿಕಾರಿಗಳು ಎಲ್ಲ ಇದ್ದಾರೆ ಅಂತ ಯಾರು ಹೇಳ್ತಾ ಇದ್ದಾರೆ. ಆ ರೀತಿ ಅವರಿಗೆ ಪಾಪ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಇವತ್ತಾಗಿದೆ ಹೊರಗಡೆ ಹೋಗಿರ್ತಕ್ಕಂಥ ಪರಿಸ್ಥಿತಿ ಅವ್ರು ತಿಳಿದಿದ್ರೂ ಕೂಡ ನಮ್ಮ ರೈತರಿಗೆ ಈ ರೀತಿ ಕಷ್ಟ ಕೊಡ್ತಾ ಇರೋದು ಯಾವುದೇ ರೀತಿ ಸರಿ ಇಲ್ಲ ಅಂತ ಅವರಿಗೆ ಹೇಳ್ತಾ, ಇದೆಲ್ಲ ಏನೆಲ್ಲ ಸಮಸ್ಯೆಗಳಿದೆ ತಕ್ಷಣ ಇದನ್ನು ಸರಿಪಡಿಸಬೇಕು ಮತ್ತು ಸರ್ಕಾರಕ್ಕೆ ನೀವು ಒತ್ತಾಯ ಮಾಡಬೇಕು. ಇಲ್ಲಿ ಸಾವಿರಾರು ಜನ ರೈತರಿಗೆ ಇವತ್ತು ಇನ್ನೂ ಸಂಪರ್ಕಗಳಿಲ್ಲ. ಈ ಸಂದರ್ಭದಲ್ಲಿ ಕೆಪಿಆರ್ಎಸ್ ಜಿಲ್ಲಾ ಸಮಿತಿ ಸದಸ್ಯರಾದ ಹೇಮಚಂದ್ರ, ಬಿ ಶ್ರೀನಿವಾಸ್, ಮುಖಂಡರಾದ ಜಯಪ್ರಕಾಶ್ ರೆಡ್ಡಿ, ಮಹಮ್ಮದ್ ನೂರುಲ್ಲಾ, ನಿಜಾಮುದ್ದೀನ್ ಬಾಬು, ಶ್ರೀರಾಮಪ್ಪ, ಬಿ ಆಂಜನೇಯ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ
ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ. ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದೇಶದ ರಾಜಕೀಯದಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕೈಗೊಂಡಿದ್ದ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿ ಮಾಡಲು ಅವಕಾಶ ಕೊಡದ ಕಾಂಗ್ರೆಸ್ ಮಹಿಳಾ ವಿರೋಧಿ ಎಂಬುದು ಸಾಬೀತು ಮಾಡಿಕೊಂಡಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಪಕ್ಷದ ನಡೆಯನ್ನು ಖಂಡಿಸಿ ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. 11ನೇ ಲೋಕಸಭೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಇದು ಪ್ರಸ್ತಾವನೆ ಇಟ್ಟರು, ಮಹಿಳಾ ಮೀಸಲಾತಿಯನ್ನು ಕೊಡಬೇಕೆಂದು. ಅವತ್ತಿಂದ ಇವತ್ತರೆಗೂ ಕಾಂಗ್ರೆಸ್ ಪಕ್ಷ ಇದಕ್ಕೆ ಅಡೆತಡೆಯನ್ನು ಮಾಡ್ಕೊಂಡ್ ಬಂದ್ರು. ಈಗ ಜೀವನದ ಹೆಣ್ಣು, ತಾಯಿ ಹೆಣ್ಣು, ಭೂಮಿ ತಾಯಿ ಹೆಣ್ಣು, ಪ್ರಕೃತಿ ಮಾತೆ ಹೆಣ್ಣು, ಎಲ್ಲ ಹೆಣ್ಣೊಂದು ಆಧಾರದ ಮೇಲೆ ಬದುಕ್ತಾರ ಈ ಜನಗಳಿಗೆ. ಯಾಕೆ ಈ ತರ ಹೆಣ್ಮಕ್ಳಿಗೆ ಕೊಡೋ 33% ಆಗಿ ತಡೆ ಮಾಡ್ತಾ ಇದ್ದಾರೆ?
ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಹಾಗೂ ತಾಲೂಕು ಜೆಡಿಎಸ್ ಕಾರ್ಯಕರ್ತರ ವತಿಯಿಂದ ನಗರದ ತಾಲೂಕು ಕಚೇರಿ ವೃತ್ತದಲ್ಲಿ ಮಹಿಳಾ ಮೀಸಲಾತಿಯ ಜಾರಿಯನ್ನು ವಿರೋಧಿಸಿರುವ ಕಾಂಗ್ರೆಸ್ ವಿರುದ್ಧ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮಾತನಾಡಿದರು. ಯಾವುದೇ ಮಸೂದೆ ಕೇಂದ್ರದಲ್ಲಿ ಜಾರಿಯಾಗಬೇಕಾದರೆ ಬಹುಮತದ ಅವಶ್ಯಕತೆ ಇರುತ್ತದೆ. ಆದರೆ ಈ ಬಾರಿ ಮಹಿಳಾ ಸಬಲೀಕರಣಕ್ಕೆ ಹಾಗೂ ಸಮಾನತೆಗೆ ಪ್ರತೀಕವಾದ ಮಹಿಳಾ ಮೀಸಲಾತಿ ಮಸೂದೆಯನ್ನು ಜಾರಿಗೊಳಿಸುವಲ್ಲಿ ಕೇಂದ್ರದ ಎನ್ಡಿಎ ಸರ್ಕಾರ ಮುಂದಾಗಿದೆ. ಆದರೆ ಈ ಮಸೂದೆ ಜಾರಿಯಾಗದಂತೆ ಬಹುಮತ ಸೂಚಿಸಿದ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷದ ನಡೆ ದೇಶದ ಮಹಿಳೆಯರಿಗೆ ಮಾಡಿದ ಅವಮಾನ ಎಂದರು. ಕಳೆದ 30 ವರ್ಷಗಳಲ್ಲಿ ಯಾವುದೇ ಸರ್ಕಾರ ಕೈಗೊಳ್ಳದ ವಿಶೇಷ ಮಸೂದೆಯನ್ನು ಎನ್ಡಿಎ ಸರ್ಕಾರ ಮಾಡಲು ಮುಂದಾಗಿದೆ. ಇಂತಹ ಸಮಯದಲ್ಲಿ ಪಕ್ಷಾತೀತವಾಗಿ ಬಹುಮತ ಸೂಚಿಸಬೇಕಿತ್ತು. ಆದರೆ ಕಾಂಗ್ರೆಸ್ ತೆಗೆದುಕೊಂಡ ನಿರ್ಧಾರ ಸರಿಯಿಲ್ಲ. ಮಹಿಳೆಯರ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನ ಮಾಡಿದೆ. ಮಹಿಳಾ ವಿರೋಧಿ ಕಾಂಗ್ರೆಸ್ ಅನ್ನು ಖಂಡಿಸಿ ಇಂದು ತಾಲೂಕಿನಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ಎಂದರು. ಇಲ್ಲ ಸರ್, ನಿಮ್ಗೆ ಗೊತ್ತಿರೋಂಥದ್ದೇ ಮಾಧ್ಯಮಗಳಿಗೆ ಗೊತ್ತಿಲ್ಲ. 1/3 ಶೇರ್ ಇರ್ಬೇಕಾ, 1/3 ಇರಲಿ. ನಮ್ಮಲ್ಲಿ ಬಿಜೆಪಿಯಲ್ಲಿ ಎಲ್ಲಿದೆ, ಎನ್ಡಿಎ ಎಲ್ಲಿದೆ? ಕಾಂಗ್ರೆಸ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ಬೇಕಲ್ವಾ? ಮಹಿಳೆಯರು ಅಂದ್ರೆ ಎಲ್ಲರಿಗೂ ಒಂದು ಗೌರವ ಅಲ್ವಾ? ಕಾಂಗ್ರೆಸ್ ಪಕ್ಷ ಆಗ್ಲಿ ಇತರ ಯಾವುದೇ ಆದ್ರೂ ಮಿತ್ರ ಪಕ್ಷಗಳಿಗೂ ಕಾಂಗ್ರೆಸ್ದೇ ಇದೆ, ಮಹಿಳೆಯರದ್ದು ಒಂದು ಪ್ರಾತಿನಿಧ್ಯ ಬೇಕಲ್ವಾ? ಅವ್ರಿಗೊಂದು ಅವರೊಂದು ಹಕ್ಕನ್ನ ಮಂಡಿಸೋ ಅಂತ ಒಂದು ಇದೆ. ಎಲ್ಲಾ ಪಕ್ಷಗಳಿಗೂ ಒಂದು ಗುರಿಯಾಗಿರ್ಬೇಕಲ್ವ? ಎಲ್ಲಿ ಮಾಡಿದ್ರು? ಕಳೆದ 96ನೇ ಇಸ್ವಿಯಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗೆ ಈ ತಂದಿರೋದು. ಆದ್ರೂ ಕಳೆದ 30 ವರ್ಷಗಳಿಂದ ಬಂದಂತ ಸರ್ಕಾರ ಯಾವುದೂ ಮಾಡಿದಂತ ಪ್ರಯತ್ನನ ಇವತ್ತು ಎನ್ಡಿಎ ಸರ್ಕಾರ ಮಾಡಿದಂತ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಇದಕ್ಕೆ ಸಪೋರ್ಟ್ ಕೊಟ್ಟಿದ್ರೆ ಇವತ್ತು ಎಲ್ಲಾ ಪಕ್ಷವನ್ನು, ಎಲ್ಲಾ ಮಹಿಳೆಯರು, ಇವತ್ತು ಎಲ್ಲಾ ರಾಜಕೀಯ ಪಕ್ಷವನ್ನು ಗೌರವದಿಂದ ನೋಡ್ತಾ ಇದ್ದಾರೆ. ಚುನಾವಣೆ ಬೇರೆ, ಚುನಾವಣೆ ಆದ್ರೆ ಒಂದು ಮಹಿಳೆಯರಿಗೆ ಒಂದು ಹಕ್ಕನ್ನ ಕೊಡೋ ಒಂದು ವಿಚಾರದಲ್ಲಿ ಸರ್ವಾನುಮತದಿಂದ ಎಲ್ಲಾ ಪಕ್ಷಗಳು ಒಂದು ಅಂಗೀಕಾರಕ್ಕೆ ಅನುಮೋದನೆ ಕೊಡಬೇಕಾಗಿತ್ತು ಅಂತ ನಮ್ಮ 11ನೇ ಲೋಕಸಭೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಇದು ಪ್ರಸ್ತಾವನೆ ಇಟ್ರು, ಮಹಿಳಾ ಮೀಸಲಾತಿಯನ್ನು ಕೊಡಬೇಕೆಂದು. ಅವತ್ತಿಂದ ಇವತ್ತರೆಗೂ ಕಾಂಗ್ರೆಸ್ ಪಕ್ಷ ಇದಕ್ಕೆ ಅಡೆತಡೆಯನ್ನೇ ಮಾಡ್ಕೊಂಡ್ ಬಂದ್ರು. ಈಗ ಜೀವನದಿ ಹೆಣ್ಣು, ತಾಯಿ ಹೆಣ್ಣು, ಭೂಮಿ ತಾಯಿ ಹೆಣ್ಣು, ಪ್ರಕೃತಿ ಮಾತೆ ಹೆಣ್ಣು, ಎಲ್ಲ ಹೆಣ್ಣೊಂದು ಆಧಾರದ ಮೇಲೆ ಬದುಕ್ತಾರ ಈ ಜನಗಳಿಗೆ. ಯಾಕೆ ಈ ತರ ಹೆಣ್ಮಕ್ಳು ಕೊಡೋ 33% ಅದಕ್ಕೆ ತಡೆ ಮಾಡ್ತಾ ಇದ್ದಾರೆ? ದಯಮಾಡಿ ನಮ್ಗೆ ಏನು ಒಂದು ದೇವೇಗೌಡರ ಕನಸಿದು 30% ಮಕ್ಳು ಹೆಣ್ಮಕ್ಳಿಗೆ ಕೊಡಿಸ್ಬೇಕಂತ ಕನಸು. ಈ ಕನಸನ್ನ ನಾವು ನನಸು ಮಾಡ್ಕೊಂಡ್ ಮಾಡ್ತೀವಿ. ಎಲ್ಲಿ ಈ ಭಾರತ ದೇಶ ಎಲ್ಲ ಹೆಣ್ಮಕ್ಳು ನಾವೆಲ್ಲರೂ ಹೋರಾಟ ಮಾಡ್ತೀವಿ, ನಾವೆಲ್ಲರೂ ಕರೆ ಕೊಡ್ತೀವಿ ಹೆಣ್ಮಕ್ಳಿಗೆ. ಇದು ನಮ್ಮ ಹಕ್ಕು ಪಡ್ಕೊಬೇಕು. ನಾವೇನು ಇವರು ಇಂದಿರಾ ಗಾಂಧಿ ದೇಶ ಆಳಿಲ್ವ 16 ವರ್ಷ ಪ್ರಧಾನಮಂತ್ರಿ ಆಗಿ? ಅದೇ ಬೇರೆ ಹೆಣ್ಮಕ್ಳೇನು ದೇಶ ಆಳ್ಬೇಡ್ದ? ದೇಶನೂ ಆಳ್ತಾರೆ, ರಾಜ್ಯನೂ ಆಳ್ತಾರೆ. 30% ಹೆಣ್ಮಕ್ಳು ಕೊಡ್ಬೇಕಾದ ಒಂದು ಹಕ್ಕು ಕೊಡ್ಲಿ. ಅವರು ಕೊಟ್ಟು ನಿಜ ಎಲ್ಲ ಹೆಣ್ಮಕ್ಳು ಒಂದು ಅಧಿಕಾರದಲ್ಲಿ ಕೂತ್ಕೊಂಡು ರಾಜ್ಯಭಾರ ಆಳ್ಲಿ. ಅವರು ಎಲ್ಲಾರು ಒಂದು ಕಾಂಗ್ರೆಸ್ ಅಲ್ಲಿ ಹೆಣ್ಮಕ್ಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ವಾ, ನಿರ್ಮಲಾ ಸೀತಾರಾಮನ್ ಇಲ್ವಾ? ಯಾಕೆ ಇವರೆಲ್ಲ ಧ್ವನಿ ಎತ್ತಬೇಕಾನೆ? ಅವರು ಹೆಣ್ಮಕ್ಳು ತಾನೆ, ಅವ್ರಿಗೆ ವಂಚಿತ ಆಗಲ್ಲ ಇದು? ಅವರೇ ಹೇಳಿದ್ದು ಈ ಧ್ವನಿ ಕೊಡಿಸ್ಬೇಕು, ನಮಗೆ ಸಿಕ್ಕ 33% ಸಿಗ್ಬೇಕಂತ ನಾವ್ ಎಲ್ಲವರೆಗೂ ಹೋರಾಟ ಮಾಡ್ತೀವಿ ಹೆಣ್ಮಕ್ಳು. ಈ ವೇಳೆ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ವಿಜಯಕುಮಾರ್, ನಗರಸಭಾ ಸದಸ್ಯ ತನಾ ಪ್ರಭುದೇವ್, ಜೆಡಿಎಸ್ ಮಹಿಳಾ ಘಟಕದ ಮುಖಂಡರಾದ ದೇವರಾಜಮ್ಮ, ಪ್ರಭಾ ನಾಗರಾಜ್, ಜೆಡಿಎಸ್ ಮುಖಂಡರಾದ ಕೆಂಪರಾಜು, ಆಂಜನಗೌಡ ಸೇರಿದಂತೆ ಹಲವು ಪ್ರಮುಖರು ಹಾಜರಿದ್ದರು. ತೂಪ್ಗೆರೆ ಶಿವಕುಮಾರಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಾಸವಿ ಜಯಂತಿ ಪ್ರಯುಕ್ತ ಆರ್ಯವೈಶ್ಯ ಮಂಡಳಿ ಟ್ರಸ್ಟ್, ವಾಸವಿ ಯುವಜನ ಸಂಘ, ಪ್ಲಾಗತಾನ್ ಟೀಮ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ವಿವಿಧ ಗಣ್ಯರು ಉದ್ಘಾಟಿಸಿದರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಎಜಿ ಸುಧಾಕರ್ ಮಾತನಾಡಿ, ಮನುಷ್ಯನ ದೇಹದಲ್ಲಿರುವ ರಕ್ತ ಪ್ರತಿ 3 ತಿಂಗಳಿಗೊಮ್ಮೆ ತಾನಾಗಿಯೇ ವ್ಯರ್ಥವಾಗುತ್ತದೆ. ಅಂತಹ ವ್ಯರ್ಥಗೊಳ್ಳುವ ರಕ್ತವನ್ನು ಪ್ರತಿ 3 ತಿಂಗಳಿಗೊಮ್ಮೆ ರಕ್ತ ನಿಧಿಗಳಿಗೆ ದಾನ ಮಾಡಿದರೆ ಮತ್ತೊಬ್ಬರ ಪ್ರಾಣ ಉಳಿಸಲು ಸಹಕಾರಿಯಾಗುತ್ತದೆ. ದಾನಿಗಳಿಂದ ಸಂಗ್ರಹಗೊಳ್ಳುವ 1 ಯೂನಿಟ್ ರಕ್ತ 3 ಪ್ರಾಣ ಉಳಿಸುತ್ತದೆ. ಆದ ಕಾರಣ ದೇಶದ ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಮುಂದಾಗುವುದರ ಜೊತೆಗೆ ಇತರರಿಗೆ ಪ್ರೇರಣೆ ನೀಡುವಂತಹ ಕೆಲಸ ಮಾಡಬೇಕಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಾಗೇಪಲ್ಲಿ ಪಟ್ಟಣದಲ್ಲಿ ವಾಸವಿ ಜಯಂತಿ ಪ್ರಯುಕ್ತ ಬಾಗೇಪಲ್ಲಿ ಆರ್ಯವೈಶ್ಯ ಮಂಡಳಿ, ಆರ್ಯವೈಶ್ಯ ಮಹಿಳಾ ಮಂಡಳಿ, ವಾಸವಿ ಮಹಿಳಾ ಮಂಡಳಿ, ವಾಸವಿ ಯುವಜನ ಸಂಘ, ಪ್ಲಾಗತಾನ್ ಟೀಮ್ ಇವರ ವತಿಯಿಂದ, ಜೊತೆಗೆ
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಆಯೋಜನೆ ಮಾಡತಕ್ಕಂಥ ಎಲ್ಲ ಆಯೋಜಕರಿಗೆ ನಾನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಾಗೇಪಲ್ಲಿ ಯೂನಿಟ್ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಮಯದಲ್ಲಿ ಎಲ್ಲ ರಕ್ತದಾನಿಗಳಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಯಾಕಂತಂದರೆ ಅವರು ಮಾಡ್ತಾ ಇರ್ತಕ್ಕಂಥ ರಕ್ತದಾನದಿಂದಾಗಿ ಇದು ಅತಿ ಶ್ರೇಷ್ಠವಾದ ದಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಪ್ರತಿಯೊಂದು ಯೂನಿಟ್ ಏನು ಅವರು ದಾನ ಮಾಡ್ತಾ ಇದ್ದಾರೆ, ಆ ಒಂದು ಯೂನಿಟ್ 3 ಜನ ಪ್ರಾಣವನ್ನು ಉಳಿಸುವಂಥ ಕೆಲಸ ಮಹತ್ ಕಾರ್ಯವನ್ನು ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆಗೆ ಪ್ರತಿ ತಿಂಗಳು 1000 ಯೂನಿಟ್ಗೂ ಮೇಲ್ಪಟ್ಟು ರಕ್ತ ಯೂನಿಟ್ಗಳ ಅವಶ್ಯಕತೆ ಇದೆ. ನಮ್ಮಲ್ಲಿ ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥ ಹೆಣ್ಮಕ್ಳು, ಗರ್ಭಿಣಿಯರು ಮತ್ತು ಆಕ್ಸಿಡೆಂಟ್ಸ್ ಆಗ್ತಕ್ಕಂಥವ್ರಿಗೆ, ಕ್ಯಾನ್ಸರ್ ಪೀಡಿತರಿಗೆ ಈ ರಕ್ತ ಭಾಳ ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯುವಕರು, ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ, ಪ್ರತಿ 3 ತಿಂಗಳಿಗೊಮ್ಮೆ ರಕ್ತ ನಮ್ಮಲ್ಲಿ ವೇಸ್ಟ್ ರಕ್ತ ಹೊರಟೋಗುತ್ತೆ. ಅಂಥ ಹೋಗುವಂಥ ರಕ್ತವನ್ನು ದಾನ ಮಾಡೋದ್ರ ಮೂಲಕ ಪ್ರಾಣ ಉಳಿಸುವಂಥ ಕಾರ್ಯವನ್ನು ಅವರು ಮಾಡಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾನೆ. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ವೆಂಕಟೇಶ್ ಗುಪ್ತಾ, ಖಜಾಂಚಿ ರಾಜೇಶ್, ಆರ್ಯ ವೈಶ್ಯ ಯುವಜನ ಮಹಾಸಭಾ ಅಧ್ಯಕ್ಷ ಗೋಪಾಲಕೃಷ್ಣ, ಕಾರ್ಯದರ್ಶಿ ಹರ್ಷ, ಖಜಾಂಚಿ ರಘು ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MM2 ನ್ಯೂಸ್, ಬಾಗೇಪಲ್ಲಿ. ಚಿಂತಾಮಣಿ ನಗರದ ಆಜಾದ್ ಚೌಕದಲ್ಲಿ ನೆಲೆಸಿರುವ ಐತಿಹಾಸಿಕ ಹರಿಹರೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮರಥೋತ್ಸವವು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಜರುಗಿತು. ಕಳೆದ 10-15 ದಿನಗಳಿಂದ ದೇವಸ್ಥಾನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಹಾಗೂ ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬಂದಿದ್ದು, ರಥೋತ್ಸವದೊಂದಿಗೆ ಈ ಉತ್ಸವವು ಪರಾಕಾಷ್ಠೆ ತಲುಪಿತು. ರಥೋತ್ಸವದ ಅಂಗವಾಗಿ ದೇವಸ್ಥಾನದಲ್ಲಿ ಹರಿಹರೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಹೋಮ ಹವನಗಳನ್ನು ನೆರವೇರಿಸಲಾಯಿತು. ಉತ್ಸವದ ಪ್ರಮುಖ ಆಕರ್ಷಣೆಯಾಗಿ ರಥೋತ್ಸವದ ಮುನ್ನ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳ ಪ್ರದರ್ಶನ ಗಮನ ಸೆಳೆಯಿತು. ನೂರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ವಿಶೇಷವಾದಂಥ ಒಂದು ಕಾರ್ಯಕ್ರಮ ಚಿಂತಾಮಣಿಲಿರುವಂಥ ಆಜಾದ್ ಚೌಕ್ನಲ್ಲಿ ನಡೆದಿದೆ. ವಿಶೇಷ ಏನು ಅಂದರೆ ಇದು ಅದ್ಭುತವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ. ಸುಮಾರು ವರ್ಷಗಳಿಂದ ನಿರಂತರವಾಗಿ ಒಂದು ಸೇವೆ ನಡ್ಕೊಂಡು ಬರ್ತಾ ಇದೆ. ಬ್ರಹ್ಮ ರಥೋತ್ಸವ, ಎಲ್ಲೆಲ್ಲೋ ರಥೋತ್ಸವ ಅಂದರೆ ಹೋಗಿ ಬರ್ತೀವಿ, ಆ ನೂಕುನುಗ್ಗುಗಳಲ್ಲೆಲ್ಲ ನೋಡಿ ಬರ್ತೀವಿ. ಅಂಥದ್ರಲ್ಲಿ ನಮ್ಮ ಚಿಂತಾಮಣಿಲೇ ಇಂಥ ಒಂದು ಅದ್ಭುತ ಒಂದು ಕಾರ್ಯಕ್ರಮ ನಡೀತಿದೆ. ಇದು ರಥೋತ್ಸವ ಅಂದರೆ ಕೇವಲ ಒಂದಿನದ ಕಾರ್ಯಕ್ರಮ ಅಲ್ಲ, ನಿರಂತರವಾಗಿ 10-15 ದಿನದಿಂದ ಇದು ಪೂಜೆಗಳೆಲ್ಲ ಮಾಡ್ಕೊಂಡು ಬಂದು ಒಂದು ನಿಷ್ಠೆಯಾಗಿ ಮಾಡುವಂಥ ಒಂದು ಕಾರ್ಯಕ್ರಮ.
ಇಲ್ಲಿ ಬಂದ ಭಕ್ತರಿಗಾಗ್ಲಿ ನಡೆಸಿರುವಂಥ ಸೇವಾಕರ್ತರಿಗಾಗ್ಲಿ ಖಂಡಿತ ಭಗವಂತ ಎಲ್ಲ ಒಳ್ಳೇದು ಮಾಡಿ ಆಶೀರ್ವದಿಸ್ತಾನೆ ಅಂತ ನಂಬಿಕೆ ಇದೆ. ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಿರೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದೇ ನಮ್ಮೊಂದು ಅದೃಷ್ಟ. ಹೀಗಾಗಿ ಉಮಾಮಹೇಶ್ವರ ಸ್ವಾಮಿ ಅನುಗ್ರಹದಿಂದ ಇಂಥ ಕಾರ್ಯಕ್ರಮಗಳು ಕಾರುಪಾಕುಲ ವಂಶಸ್ಥರಿಂದ ಆಜಾದ್ ಚೌಕಲ್ಲಿರುವಂತಹ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಿದೆ. ಈ ಕಾರ್ಯಕ್ರಮ ಇನ್ನಷ್ಟು ನಡೆಯುವಂಥ ಆಶೀರ್ವಾದ ಸಿಗಲಿ ಅಂತ ದೇವರಲ್ಲಿ ಎಲ್ಲರ ಮುಖಾಂತರ ನಾನು ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನಗರಸಭೆಯವ್ರಿಗಾಗಲಿ ನಮ್ಮ ಮಿನಿಸ್ಟರ್ ಸುಧಾಕರ್ ಸರ್ ಅವ್ರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರ పరವಾಗಿ ನನ್ನ కృతజ్ఞతలను సಲ್ಲಿస్తాను. ఈరోజు ఆజాద్ చౌక్లో ఉన్నటువంటి పురాతనమైన హరిహరేశ్వర దేవస్థానంలో 7 దినాల బ్రహ్మరథోత్సవం ప్రయుక్తంగా ప్రథమ రోజు ధ్వజారోహణం నుంచి నిన్న కళ్యాణోత్సవము విజృంభణంగా ఈరోజు బ్రహ్మరథోత్సవము జరగనున్నది. కావున ఇక్కడ భక్తులందరూ కూడా అత్యధిక సంఖ్యలో పాల్గొని బ్రహ్మరథోత్సవంని దర్శించి పునీతులు కావాలని చాలా మంది భక్తులు భక్తియుక్త సేవలతో భగవంతునికి సేవ సమర్పించి ఈరోజు ఇక్కడ అందరూ కూడా ఆయన ఇప్పుడు బ్రహ్మరథోత్సవం ముందు ఊరేగింపేటువంటి ఉత్సవాన్ని చూసేందుకు ఉత్సుకతతో వచ్చినారు. రేపు మన్నాడు కూడా ఇంకా మళ్ళీ బ్రహ్మరథోత్సవం ప్రయుక్తంగా వేరే వేరే కార్యక్రమాలు పార్వాటోత్సవము, శయనోత్సవము, లాస్ట్లో త్రిశూల స్నానము ఉంటుంది. దాని తర్వాత వసంతోత్సవము, అదేవిధంగా వెంకటేశ్వర స్వామి బ్రహ్మరథోత్సవం కూడా కంటిన్యూస్గా ఉంటుంది. ఈరోజు భగవంతుడు ఇక్కడ ఉమామహేశ్వరులు విజృంభణముగా బ్రహ్మరథోత్సవం పైన ఊరేగింపు జరుగుతూ ఉన్నది. ఇక్కడ ఇది చాలా 400 years నుంచి చేస్తున్న ఉత్సవము. కావున ఇక్కడ భక్తులు అందరూ కూడా భక్తి శ్రద్ధలతో భగవంతుని దర్శించుకునేందుకు వచ్చినారు. ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಧರ್ಮಕರ್ತರಾದ ಕೆ ಸಾಯಿನಾಥ್, ಬಾಬು, ಚಂದ್ರಶೇಖರ್ ಮತ್ತು ಅವರ ಕುಟುಂಬಸ್ಥರು, ಸ್ಥಳೀಯ ಮುಖಂಡರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಇಡೀ ಆಜಾದ್ ಚೌಕ ಪ್ರದೇಶವು ಹಬ್ಬದ ವಾತಾವರಣದಿಂದ ಕಂಗೊಳಿಸುತ್ತಿತ್ತು. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಬಿಸಿಲಿನ ಬೇಗೆಗೆ ರೈತರು ತತ್ತರ, ಮುದುಡಿದ ಹೂ ಬೆಳೆ ಹೇಳತೀರದಾದ ಕೂಲಿ ಕಾರ್ಮಿಕರ ಪರಿಸ್ಥಿತಿ. ತಾಯಿ ಮಕ್ಕಳ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ, ರೋಗಿಗಳ ಪರಾಮರ್ಶೆ, ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುವಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ. ಬೃಹತ್ ಮಹಡಿ ಏರಿದ್ದ ಪಾಗಲ್ ಪ್ರೇಮಿ, ಸಾಯುವುದಾಗಿ ಬೆದರಿಕೆ, ಅಧಿಕಾರಿಗಳ ಮುಂದೆ ದೊಡ್ಡ ಹೈಡ್ರಾಮಾ ಸೃಷ್ಟಿಸಿ ಉಚ್ಚಾಟ. ಸರ್ಕಾರಿ ಬೋರ್ವೆಲ್ ಖಾಸಗಿ ವ್ಯಕ್ತಿಯಿಂದ ಅತಿಕ್ರಮಣ, ಕಾಂಪೌಂಡ್ ನಿರ್ಮಾಣಕ್ಕೆ ಆಕ್ರೋಶ, ತೆರವುಗೊಳಿಸುವಂತೆ ಗ್ರಾಮಸ್ಥರಿಂದ ಅಧಿಕಾರಿಗಳಲ್ಲಿ ಒತ್ತಾಯ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.